ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆ ಬಿರುಸಿನಿಂದ ಸಾಗಿದೆ. ಆದರೆ ಅಲ್ಲಲ್ಲಿ ಗುಂಪು ಗುಂಪಾಗಿ ಗುಡ್ಡೆ ಹಾಕೊಂಡು ಈ ಮನೆಗಳಿಗೆ ಬರುವಂಥ ಸೀರೆ ತೋರಿಸೋರು ಯಾವ ರೀತಿಯಾಗಿ ಸೀರೆಗಳನ್ನ ಗುಡ್ಡೆ ಹಾಕೊಂಡು ತೋರಿಸ್ತಾರೋ, ಪ್ರದರ್ಶನಕ್ಕೆ ಇಡ್ತಾರೋ, ಆ ಥರ ಗುಂಪು ಗುಂಪಲ್ಲಿ ಎಸ್ಐಆರ್ ಪ್ರಕ್ರಿಯೆಯನ್ನು ಮಾಡ್ತಾ ಇದ್ದಂಥ 35ಕ್ಕೂ ಹೆಚ್ಚು ಬಿಎಲ್ಒಗಳ ಮೇಲೆ ಶೋಕಾಸ್ ನೋಟಿಸ್ನ ಅಸ್ತ್ರ ಪ್ರಯೋಗ ಮಾಡಲಾಗಿದೆ. ಯಾವೆಲ್ಲ ಬಿಎಲ್ಒಗಳ ವಿರುದ್ಧ ದೂರು ಕೇಳಿ ಬಂದಿತ್ತು, ದೂರು ದಾಖಲಾಗಿತ್ತು, ಪ್ರತಿ ದೂರಿನ ವಿರುದ್ಧ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳಲಾಗಿದೆ ಅಂತ ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಅನ್ಬು ಕುಮಾರ್ ಹೇಳಿದ್ದಾರೆ. 59,050 ಬಿಎಲ್ಒಗಳಿದ್ದಾರೆ. ಇದೊಂದು ದೊಡ್ಡ ಸಂಖ್ಯೆ. ಗುಂಪು ಗುಂಪಾಗಿ ಎಲ್ಲಾ ಕಡೆ ಆಗಿದೆ, ಜಾಸ್ತಿ ಪ್ರಮಾಣದಲ್ಲಾಗಿದೆ ಅನ್ನೋದು ಒಪ್ಪಲ್ಲ. ಡಿಒಗಳಿಗೆ ಕಟ್ಟುನಿಟ್ಟಿನ ಸೂಚನೆಯನ್ನ ಕೊಡಲಾಗಿದೆ. ಅಂಡ್ ಎಲ್ಲರೂ ಕೂಡ ಶಿಸ್ತಿನಿಂದಾನೇ ಎಸ್ಐಆರ್ ಪ್ರಕ್ರಿಯೆಯನ್ನ ಮಾಡ್ತಿದ್ದಾರೆ ಅನ್ನುವಂಥ ಉತ್ತರವನ್ನ ಮುಖ್ಯ ಚುನಾವಣಾಧಿಕಾರಿ ಅನ್ಬು ಕುಮಾರ್ ಕೊಟ್ಟಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಭಾರತ ಚುನಾವಣಾ ಆಯೋಗದ ಆದೇಶ ಪ್ರಕಾರ ಎಸ್ಐಆರ್ ಪ್ರಕ್ರಿಯೆ ನಡೀತಾ ಇದೆ. ಜೂನ್ 30, 2026ರಿಂದ ಜುಲೈ 29, 2026ವರೆಗೂ ಈ ಪ್ರಕ್ರಿಯೆ ಮುಂದುವರಿತಾ ಇರ್ತದೆ. ಈಗ ಎನ್ಯುಮರೇಷನ್ ಫಾರ್ಮ್ ಡಿಸ್ಟ್ರಿಬ್ಯೂಷನ್ ನಡೀತಾ ಇರ್ತದೆ. ಈಗಾಗಲೇ ನಾನು ಬ್ರೀಫ್ ಮಾಡಿದ್ದೀನಿ. ರಾಜ್ಯದಲ್ಲಿರುವ 5,54,32,312 ಜನ ಮತದಾರರಿಗೆ ನಾವು ಎನ್ಯುಮರೇಷನ್ ಫಾರ್ಮ್ಸನ್ನು ಪ್ರತಿಯೊಂದು ಮನೆಗೆ ತಲುಪಿಸುವ ಕ್ರಮ ಈಗಾಗಲೇ ಕೈಗೊಳ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ಆ್ಯಸ್ ಆಫ್ ಟುಡೇ 2 PM ವರೆಗೂ ನಮ್ಮದು 80.85%, ಅರೌಂಡ್ 81% ಎನ್ಯುಮರೇಷನ್ ಫಾರ್ಮ್ ವಿತರಣೆ ಆಗಿದೆ. 4,68,16,723 ಫಾರ್ಮ್ಸನ್ನು ನಾವು ಪ್ರತಿಯೊಂದು ಮತದಾರರ ಮನೆಗೆ ತಲುಪಿದ್ದೇವೆ. ಅದನ್ನು BLOಗಳು ಅವರ ಆ್ಯಪ್ ಮುಖಾಂತರ ಅಪ್ಡೇಟ್ ಮಾಡಿದ್ದಾರೆ. ಈ ಮಾಹಿತಿಯನ್ನು ನಾವು ಎಲ್ಲ ಪೊಲಿಟಿಕಲ್ ಪಾರ್ಟೀಸ್ಗೆ, ರೆಕಗ್ನೈಸ್ಡ್ ಪೊಲಿಟಿಕಲ್ ಪಾರ್ಟೀಸ್ ಆಫ್ ಕರ್ನಾಟಕ ಅವರಿಗೆ ಪ್ರತಿ 2 ತಾಸಿಗೆ ಒಮ್ಮೆ ನಾವು ಅವರಿಗೆ ಕಳಿಸ್ತಾ ಇದ್ದೀವಿ. ಜುಲೈ 1ನೇ ತಾರೀಕು ಕೆಲವು ಕಡೆ ಗುಂಪಾಗಿ ಫಾರ್ಮ್ಸ್ ವಿತರಣೆ ಮಾಡಿದ ಕಂಪ್ಲೇಂಟ್ ಬಂದ ಕೂಡಲೇ ಇಮಿಡಿಯೇಟ್ಲಿ ಅಟೆಂಡ್ ಮಾಡಲಾಗಿದೆ. ಅದಾದ ಕೂಡಲೇ ಎಲ್ಲ ಡಿಸ್ಟ್ರಿಕ್ಟ್ ಎಲೆಕ್ಷನ್ ಆಫೀಸರ್ ಅಂದರೆ DOಗಳಿಗೆ ಮತ್ತು ERಗಳಿಗೆ ಸ್ಪಷ್ಟ ಸೂಚನೆ ಇನ್ನೊಮ್ಮೆ ಕೊಡಲಾಗಿದೆ. ದ BLOs ಹ್ಯಾವ್ ಟು ವಿಸಿಟ್ ಹೌಸ್ ಟು ಹೌಸಸ್ ಅಂತ. ಸೊ ಅದರಿಂದ it's been very clearly directed to all the DOs. The BLOs have to visit house to house only. That's why I have read the progress of Karnataka. 80.85% distribution forms have been delivered to the concerned enumeration forms are delivered to the concerned voters. News First, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.